ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನನ್ನ ನಂಜನಗೂಡಿನ ಪಾರ್ಟ್ 2 ವಿಡಿಯೋ. ನಂಜುಂಡೇಶ್ವರನ ದರ್ಶನ ಮಾಡಿಕೊಂಡು ಮತ್ತು ನಾನು ಬಂದಿದ್ದು ಪರಶುರಾಮ ದೇವಸ್ಥಾನಕ್ಕೆ. ನಾನು ಮುಂಚಿನ ವೀಡಿಯೋದಲ್ಲಿ ಹೇಳಿದ ಹಾಗೆ ಮೊದಲು ನಂಜುಂಡೇಶ್ವರನ್ನ ಇಲ್ಲಿ ನೋಡಿದ್ದು ಪರಶುರಾಮ ಅವರು ಅಂತ. ಯಾಕೆ ಅವರು ಈ ಸ್ಥಳಕ್ಕೆ ಬಂದರು ಅಂತ ಹೇಳೋದಾದರೆ, ಅವರ ತಂದೆ ಜಮದಾಗ್ನಿ, ಪರಶುರಾಮರ ತಂದೆ ಜಮದಾಗ್ನಿ ಅವರ ತಾಯಿಯ ಶಿರಶ್ಛೇದನ ಮಾಡೋಕ್ಕೆ ಆಜ್ಞೆ ಮಾಡ್ತಾರೆ. ಆ ಪರಿಸ್ಥಿತಿಯಲ್ಲಿ ಅವರು ಮಾಡಬೇಕಾಗುತ್ತೆ. ಮಾಡಿದ ನಂತರ ಮತ್ತೆ ತಂದೆ ಹತ್ರ ವರ ತಗೊಂಡು ಅವರ ತಾಯಿಗೆ ಜೀವದಾನವನ್ನು ಕೇಳ್ತಾರೆ. ಅದು ಆಗುತ್ತೆ ಕೂಡ. ಆದರೂ ಆ ಪಾಪಕ್ಕೆ ಅವ್ರು ಪರಿಹಾರ ಮಾಡ್ಕೋಬೇಕು ಅಂತ ಆಯ್ಕೆ ಮಾಡಿಕೊಂಡಂಥ ಜಾಗದಲ್ಲಿ ಒಂದು ಶಿವಲಿಂಗ ಸಿಗುತ್ತೆ, ಅದೇ ನಂಜನಗೂಡು. ಆದರೆ ಅಚಾನಕ್ಕಾಗಿ ಅವರ ಕೊಡಲಿ ಶಿವಲಿಂಗಕ್ಕೆ ತಾಗಿ ಅದು ರಕ್ತಸ್ರಾವ ಆಗ್ತಾ ಇರುತ್ತೆ. ಅದರ ಪಶ್ಚಾತ್ತಾಪಕ್ಕೆ ಅವರು ಪ್ರಾಣನ ಕಳ್ಕೋಬೇಕು ಅಂತ ತೀರ್ಮಾನ ಮಾಡಿಕೊಂಡಾಗ ಶಿವ ಪ್ರತ್ಯಕ್ಷ ಆಗಿ ಅಲ್ಲಿದ್ದಂಥ ಮಣ್ಣನ್ನು ಲಿಂಗಕ್ಕೆ ಹಚ್ಚಕ್ಕೆ ಹೇಳ್ತಾರೆ. ಆವಾಗ ಅದು ಸ್ಟಾಪ್ ಆಗುತ್ತೆ ಅನ್ನೋ ಒಂದು ಸಣ್ಣ ಕಥೆ ಇದೆ. ಹಾಗಾಗಿಯೇ ಈ ಕ್ಷೇತ್ರಕ್ಕೆ ಬಂದು ಕಪಿಲಾ ನದಿಯಲ್ಲಿ ಸ್ನಾನ ಮಾಡೋದ್ರಿಂದ ಪಾಪಗಳು ನಾಶ ಆಗುತ್ತೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನು ಅಂತ ಅಂದರೆ, ನಮ್ಮ ಕಷ್ಟಗಳನ್ನು ಕೇಳಿಕೊಂಡು ಉಪ್ಪು ಮತ್ತು ಬೆಲ್ಲದ ಮೇಲೆ ಉಪ್ಪು ಹಾಕಿ ಕೊಡ್ತಾರೆ. ಅದನ್ನು ಈ ನದಿಯಲ್ಲಿ ಬಿಟ್ಟರೆ ಉಪ್ಪು ಮತ್ತು ಬೆಲ್ಲ ನೀರಲ್ಲಿ ಹೇಗೆ ಕರಗುತ್ತೋ ನಮ್ಮ ಕಷ್ಟಗಳು ಹಾಗೆ ಕರಗುತ್ತೆ ಅನ್ನೋ ಪ್ರತೀತಿ ಕೂಡ ಇದೆ. ಈ ದೇವಸ್ಥಾನಕ್ಕೆ ಬರುವ ದಾರಿಯಲ್ಲೇ ಆವರಣದಲ್ಲೇ ಉಪ್ಪು ಮತ್ತು ಬೆಲ್ಲವನ್ನು ಮಾರಾಟ ಮಾಡ್ತಾ ಇರ್ತಾರೆ. ನಾವು ಅಲ್ಲೇ ತೊಗೊಂಡು ನೀರಲ್ಲಿ ಹಾಕ್ಬೋದು. ಇದು ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕ್ಕೊಂಡು, ನಾನು ದೇವಸ್ಥಾನದ ವಿಡಿಯೋ ಮಾಡೋ ಹಾಗಿಲ್ಲ ಒಳಗಡೆ, ಸೊ ವಿಡಿಯೋ ಮಾಡಿಲ್ಲ. ಇದು ದೇವಸ್ಥಾನದ ಹೊರಗಡೆ ಒಂದು ದೃಶ್ಯ, ತುಂಬ ಚೆನ್ನಾಗಿದೆ. ಇದು ಕಪಿಲಾ ನದಿ ದೇವಸ್ಥಾನದ ಪಕ್ಕದಲ್ಲೇ ಹರಿತಾ ಇರುತ್ತೆ. ಈಗ ತುಂಬ ಚಿಕ್ಕದಾಗಿ ಕಾಣ್ತಾ ಇದೆ, ಬಟ್ ಮಳೆ ಬಂದರೆ ದೇವಸ್ಥಾನದ ಒಳಗೂ ಕೂಡ ನೀರು ತುಂಬಿಕೊಳ್ಳುತ್ತೆ. ಅಷ್ಟರ ಮಟ್ಟಿಗೆ ನದಿ ಬರುತ್ತೆ. ಇದು ದೇವಸ್ಥಾನದ ಪಕ್ಕದಲ್ಲೇ ಕುತ್ಕೊಳ್ಳೋ ವ್ಯವಸ್ಥೆ ಮಾಡಿದ್ದಾರೆ. ದೇವಸ್ಥಾನ ತುಂಬ ಚೆನ್ನಾಗಿದೆ, ವಾತಾವರಣ ತುಂಬ ಚೆನ್ನಾಗಿದೆ. ನಾನು ದೇವಸ್ಥಾನದಿಂದ ಈಗ ಹೊಳೆ ಹತ್ರ ಹೋಗ್ತಾ ಇದ್ದೀನಿ. ನಾನು ಕೂಡ ಉಪ್ಪು ಮತ್ತು ಬೆಲ್ಲವನ್ನು ತೊಗೊಂಡಿದ್ದೆ. ಅದನ್ನು ನೀರಲ್ಲಿ ಹಾಕಿ ಬರಲಿಕ್ಕೆ ನಾನು ಹೋಗಿದ್ದು. ನಾನು ಉಪ್ಪು ಮತ್ತು ಬೆಲ್ಲನ ಒಂದಷ್ಟು ನನ್ನ ಕಷ್ಟಗಳನ್ನು ಹೇಳಿಕೊಂಡು ನೀರಲ್ಲಿ ಹಾಕಿ ಬಂದೆ. ಆದರೆ ಈ ನದಿಯ ದಂಡೆಯಲ್ಲಿ ಪ್ಲ್ಯಾಸ್ಟಿಕ್ಗಳು ಎಷ್ಟು ವೇಸ್ಟೇಜ್ನ ಅಲ್ಲಿ ಹಾಕಿದ್ದಾರೆ ಅಂತ ಅಂದರೆ ತುಂಬ ಬೇಜಾರಾಗುತ್ತೆ. ದೂರದಿಂದ ದೇವಸ್ಥಾನ ತುಂಬ ಚೆನ್ನಾಗಿ ಕಾಣುತ್ತೆ, ದೇವಸ್ಥಾನದ ಸುತ್ತ ತುಂಬ ಚೆನ್ನಾಗಿದೆ. ಆದರೆ ಈ ನದಿ ತೀರದಲ್ಲಿ ಈ ಥರ ದೃಶ್ಯವನ್ನು ನೋಡಿದಾಗ ತುಂಬ ಬೇಜಾರಾಗುತ್ತೆ. ಆದಷ್ಟು ನಾವು ಇದನ್ನೆಲ್ಲ ಅವಾಯ್ಡ್ ಮಾಡೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಇದು ದೇವಸ್ಥಾನದ ಪಕ್ಕದಲ್ಲೇ ಒಂದು ಕೊಳ. ಆ ಕೊಳಕ್ಕೆ ಬೀಗ ಹಾಕಿದೆ. ಒಳಗಡೆ ಯಾರೂ ಹೋಗೋ ಹಾಗಿಲ್ಲ ಅಂತ ಅನಿಸುತ್ತೆ. ದೂರದಿಂದಲೇ ನೋಡ್ಬೋದು, ತುಂಬ ಚೆನ್ನಾಗಿದೆ. ಒಂದು ಪುಟ್ಟ ಕೊಳ ಇದೆ ಅಲ್ಲಿ ಪಕ್ಕದಲ್ಲಿ. ಈ ಕೊಳದ ಬಗ್ಗೆ ಅಷ್ಟಾಗಿ ಮಾಹಿತಿ ನನಗೆ ಸಿಗಲಿಲ್ಲ. ನಿಮಗೇನಾದರೂ ಇದ್ರ ಬಗ್ಗೆ ವಿಶೇಷಗಳು ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ನನಗೆ ತಿಳಿಸ್ಕೊಡಿ. ನಾನು ತಿಳ್ಕೊಳ್ಳೋಕ್ಕೆ ತುಂಬ ಇಷ್ಟಪಡ್ತೀನಿ. ಮತ್ತು ದೇವಸ್ಥಾನದ ಸಮಯ ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೂ ಇರುತ್ತೆ. ಮತ್ತು ಅದಾದಮೇಲೆ ಸಂಜೆ 4 ಗಂಟೆಯಿಂದ 6 ಗಂಟೆಗೆ ಪೂಜೆ ಟೈಮಿಂಗ್ಸ್ ಇರುತ್ತೆ. ಪಕ್ಕದಲ್ಲಿದ್ದಂತಹ ಹಳ್ಳಿಕಟ್ಟೆಗೆ ನಾವು ನಮಸ್ಕಾರ ಮಾಡಿಕೊಂಡು ನಮ್ಮ ಇವತ್ತಿನ ನಂಜನಗೂಡು ಪಯಣನ ಎಂಡ್ ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋನ ನೋಡಿದ್ದಕ್ಕೆ. ಇದೇ ಥರ ವಿಡಿಯೋ ನೋಡ್ತಾ ಇರಿ. ಲೈಕ್ ಆ್ಯಂಡ್ ಕಮೆಂಟ್ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್.